ಖಂಡಿತ ಎಲ್ರಿಗೂ ನಮಸ್ಕಾರ. ಫಸ್ಟ್ನೇದಾಗಿ ಯಜಮಾನ್ರು ಎಲ್ಲರೂ ಫಸ್ಟ್ ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೇನೆಂದರೆ ಊಟ ಮಾಡಿದ್ರೆ, ತಿಂಡಿ ಮಾಡಿದ್ರೆ, ನೀರು ಕುಡಿದ್ರೆ, ಜ್ಯೂಸ್ ಕುಡಿದ್ರೆ, ಕಾಫಿ ಕುಡಿದ್ರೆ ಅಂತ ಕೇಳ್ತಾ ಇರೋರು. ಇವಾಗ ನಾನು ಕೇಳ್ತೀನಿ, ಊಟ ಮಾಡಿದ್ರೆ ಎಲ್ಲರೂ. ಥ್ಯಾಂಕ್ ಯು. ಏನಂತಂದರೆ ಇವಾಗ ಎಲ್ಲರಿಗಿಂತನೂ ಕಷ್ಟ ಅಂದರೆ ನಿಮಗೆ ಮತ್ತು ಪೊಲೀಸ್ನವ್ರಿಗೆ ಬಂದೋಬಸ್ತಲ್ಲಿ ಮೊದಲನೇದಾಗಿ ನಿಮಗೆ ಕೃತಜ್ಞತೆ ಹೇಳಬೇಕು. ಯಾಕಂತಂದರೆ ಎಷ್ಟೇ ಒಂದು ಕಷ್ಟ ಆಗಲಿ, ಏನೇ ಒಂದಾಗಲಿ, ಆ ಒಂದು ಸಂದರ್ಭನ ಎಲ್ಲ ಜನರಿಗೂ ಮೂಲೆ ಮೂಲೆಗೂ ತಲುಪಿಸ್ಬೇಕು ಅಂತ ನೀವು ದೊಡ್ಡ ಕಷ್ಟಪಟ್ಟು ನೀವು ಕೆಲಸ ಮಾಡೋಂಥ ಒಂದು ಜವಾಬ್ದಾರಿ ನಿಮ್ಮದಾಗಿರ್ತದೆ. ಕೃತಜ್ಞತೆ ಮೂಲಕ ನಿಮಗೆ ತಿಳಿಸ್ತಾ, ಯಜಮಾನ್ರ ಬರ್ತ್ಡೇಗೆ ನೀವು ಎಲ್ರಿಗೂ ನಾನು ಆವಾಗಲೇ ಹೇಳ್ದಂಗೆ ಯಜಮಾನ್ರ ಬರ್ತ್ಡೇಗೆ ಎಲ್ರಿಗೂ ವಿಶ್ ಮಾಡೋದು ನಾನು. ಹ್ಯಾಪಿ ಬರ್ಡೇ ಬ್ರದರ್, ಹ್ಯಾಪಿ ಬರ್ಡೇ ಭಯ್ಯ ಅಂತ ಎಲ್ರಿಗೂ. ಹಂಗೆ ನಿಮಗೂ ಒಳ್ಳೆಯದಾಗಲಿ, ದೇವರು ಯಜಮಾನ್ರ ಆಶೀರ್ವಾದ. ಯಜಮಾನ್ರು ಕಣ್ಣು ಕಾಣಿಸ್ದೆ ನಮಗೆ 3ನೇ ವರ್ಷದ್ದು ಬರ್ತ್ಡೇಗೆ. ಅಂದರೆ ಈಗ ನಾವು ದೇವಸ್ಥಾನಕ್ಕೆ ಬಂದು ನಾವು ದರ್ಶನ ಮಾಡೋಂಗೆ ಬಂದು ದರ್ಶನ ಮಾಡಿದ್ದಾಯಿತು. ಏನಂತಂದರೆ ಒಂಥರ ಕಷ್ಟ. ಎಲ್ರದ್ದು ಏನೆಲ್ಲ ಫಂಕ್ಷನ್ಗಳಾಗ್ತಿರ್ತವೆ, ಮೂವಿಗಳು ರಿಲೀಸ್ ಆಗ್ತಿರ್ತವೆ, ಪ್ರೀ ರಿಲೀಸ್ ಅದು ಇದು ಏನೆಲ್ಲ ಮಾಡ್ತಿರ್ತಾರೆ ಅಂತ. ನಮ್ಮ ಯಜಮಾನ್ರ ಅಭಿಮಾನಿಗಳಲ್ಲೂ ಅದೇ ಒಂದು ದೊಡ್ಡ ನೋವೇನಂತಂದರೆ, ನಮ್ಮ ಬಾಸು ನಾವು ಮಿಸ್ ಮಾಡ್ಕೊಂಡು ನಾವು ಹಿಂಗಾಗೋಯ್ತಲ್ಲ, ಯಾಕೆ ಈ ಜೀವನ ನಮ್ಗೇನಕ್ಕೆ ಬೇಕು, ನಾವು ಯಾಕೆ ಸಿನಿಮಾ ನೋಡಬೇಕು, ಕನ್ನಡ ಸಿನಿಮಾನೇ ಬೇಡ, ಇಷ್ಟೆಲ್ಲ ಹೆಂಗೆಲ್ಲ ನೋವು ತಿಂದು ಏನೆಲ್ಲ ಇದು ಮಾಡ್ಕೊತಾರೆ. ಅದಕ್ಕೇ ಏನಂತಂದರೆ ಇವಾಗ ಬರ್ತ್ಡೇಗೆ ಹತ್ತಿರದಲ್ಲಿ ಜಾಕಿ ರಿಲೀಸ್ ಮಾಡಿದರು. ಭಾಳ ಸಂತೋಷ ಪಟ್ಟಿದ್ದಾರೆ ಎಲ್ಲರೂ. ಏನಂತಂದರೆ ಜಾಕಿ ರಿಲೀಸು ತಿರುಗಿ ಯಜಮಾನ್ರು ಜಾಕಿ 2 ಮಾಡಿ ಮತ್ತೆ ರಿಲೀಸ್ ಹೆಂಗೆ ಮಾಡಿದರು ಆ ಒಂದು ಮಟ್ಟಕ್ಕೆ ಕ್ರೇಜಾಗಿ ಓಪನಿಂಗ್ ತೊಗೊಂಡಿದೆ. ತುಂಬ ಸಂತೋಷ ಆಯಿತು, ಖುಷಿ ಆಯಿತು. ಆ ಒಂದು ಕಿಕ್ಕು, ಯಜಮಾನ್ರದ್ದು ಒಂದು ಪ್ರೀತಿ ಎಲ್ಲರೂ ಅದನ್ನು ತೋರಿಸ್ತಾ ಇದ್ದಾರೆ. ಭಾಳ ಸಂತೋಷ ಆಯಿತು ನೋಡಿ. ಪ್ರತಿ ವರ್ಷ ಅಪ್ಪು ಸರ್ ಅವರು ಅವರಿಗೆ ಒಂದು ಸೇಫ್ಟಿ ಕೊಡ್ತಾ ಅಪ್ಪು ಸರ್ ಜೊತೆ ಇರ್ತಿದ್ರಿ. ಸೊ ಹೀಗಾದ ನೆನಪುಗಳೆಲ್ಲ ಯಾವ ರೀತಿ ಕಾಣುತ್ತೆ? ಖಂಡಿತ. ಅದು ಏನಂತಂದರೆ ಅವತ್ತು ಹಿಂದಿನ ದಿವಸ ರಾತ್ರಿ 10-11 ಗಂಟೆಯಿಂದ ನಮಗೆ ಸ್ಟಾರ್ಟ್ ಆದರೆ ಮತ್ತು ಸೇಮ್ 17ನೇ ತಾರೀಕು ನೈಟು 1 ಗಂಟೆ 2 ಗಂಟೆ ಆ ಥರ ಅರ್ಲಿ ಮಾರ್ನಿಂಗು ಆಗಿಬಿಡ್ತಾಯಿತ್ತು. ಯಾಕಂತಂದರೆ ದೂರದ ಊರುಗಳಿಂದ ತುಂಬ ಜನ ಬಂದಿರ್ತಾಯಿದ್ರು. ಆಮೇಲೆ ಆ ನುಗ್ಲಲ್ಲಿ ಆ ಒಂದು ಬ್ಯುಸಿ ಮೂಮೆಂಟಲ್ಲಿ ಯಜಮಾನ್ರು ಯಾರಿಗಾದ್ರೂ ಸೆಕೆಂಡ್ ಮಾಡಿಲ್ಲ ಅಂತಂದರೆ, ಯಜಮಾನ್ರು ಯಾರಿಗಾದ್ರೂ ನೋಡಿಲ್ಲ ಅಂಥವರೆಲ್ಲ ಸೈಡ್ಗೆ ಹೋಗ್ಬಿಟ್ರು, ತಳ್ಳಿಬಿಟ್ರು, ನುಗ್ಗಿಬಿಟ್ಟಿರೋರು. ಅಂಥವರೆಲ್ಲ ಉಳ್ಕೊಂಡು ಬೇರೆ ಬೇರೆ ಕಡೆ ಇರಲಿ, ಲೇಟಾಗಿ ಎಲ್ಲ ಜನ ಖಾಲಿ ಆದಮೇಲೆ ಹೋಗೋಣ ಅನ್ನೋ ಥರ ಉಳ್ಕೊಂಡು ಆಮೇಲೆ ಲೇಟ್ ನೈಟಲ್ಲೂ ಬರ್ತಾಯಿರೋರು ಬಾಗಿಲ ಹತ್ರ, ಬಾಸ್ ಮನೆ ಹತ್ರ. ಅಂಥ ಟೈಮಲ್ಲೂ ಬಾಸ್ ಈ ಥರ ದೂರದಿಂದ ಬಂದಿರೋರು, ಇವ್ರಿಗಿನ್ನೂ ಭೇಟಿಯಾಗಿಲ್ಲ ಅಂತ ಹೇಳಿ ಆಮೇಲೆ ತಿರುಗಿನೂ ಬಂದು ಅವ್ರಿಗೆಲ್ಲ ಭೇಟಿ ಮಾಡಿ ಮತ್ತೆ ಅವ್ರಿಗೇನ ಕುಡಿಯೋದಕ್ಕೆ ತಿನ್ನೋದಕ್ಕೆ ಕೊಟ್ಟು ಅವರು ಕಳಿಸ್ಕೊಡೋರು ಯಜಮಾನ್ರು. ಅವರು ಅದನ್ನು ಅರ್ಥ ಮಾಡ್ಕೊತಾಯಿದ್ರು. ಭಾಳ ಒಂದು ಪ್ರೀತಿ ಒಂದು ಯಜಮಾನ್ರ ಅಭಿಮಾನಿಗಳ ಮೇಲೆ ಅವರು ತೋರಿಸ್ತಾಯಿದ್ರು ಆ ಥರ. ಯಾಕಂತಂದರೆ ಎಲ್ರಿಗೂ ಗೊತ್ತಿರೋ ಪ್ರಕಾರ ಅಪ್ಪಾಜಿ ಮನೆಯಲ್ಲಿ ಏನಂತಂದರೆ ಎಲ್ರಿಗೂ ಒಂದು ಒಳ್ಳೆ ರೀತಿಯಾಗಿ ನೋಡೋದು, ಅವರು ಒಂದು ಸೇಫ್ಟಿ ಆಗಲಿ ಮತ್ತು ಅವ್ರಿಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಅವ್ರ ವ್ಯವಸ್ಥೆ ಹೆಂಗಿತ್ತು ಏನು ಅಂಥದ್ರ ಬಗ್ಗೆ ಫೀಲ್ ಮಾಡ್ತಾಯಿರೋರು ಆಗಿನ ಕಾಲದಿಂದ. ಅದೇ ಥರ ಯಜಮಾನ್ರು ಹಂಗೆ ನೋಡ್ಕೊತಾಯಿದ್ರು. ಅದೊಂದು ಖುಷಿ ಎಲ್ರಿಗೂ.